ಇಂದಿನಿಂದ ಕರ್ನಾಟಕದಾದ್ಯಂತ ಬಿಜೆಪಿ ಬೃಹತ್ ಪ್ರೊಟೆಸ್ಟ್ ಅನ್ನ ಮಾಡೋಕೆ ಮುಂದಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕೇಸರಿ ಗರ್ಜನೆಯನ್ನ ಮೊಳಗಿಸಲಿದ್ದು, ಸಚಿವ ಜಮೀರ್ ಅಹ್ಮದ್ ವಕ್ಫ್ ವಿಚಾರಕ್ಕೆ ಕೊಟ್ಟಂತಹ ಹೇಳಿಕೆ ಅದು ಎಷ್ಟರ ಮಟ್ಟಿಗೆ ತಲೆ ತಗ್ಗಿಸುವಂತೆ ಆಯ್ತು ಅಂತ ಸ್ವಪಕ್ಷದ ನಾಯಕರು ಒತ್ತಾಯವನ್ನ ಮಾಡಿದ್ರೆ, ಇತ್ತ ಬಿಜೆಪಿ ನಾಯಕರು ಕೂಡ ಸಚಿವ ಜಮೀರ್ ಅಹ್ಮದ್ ರಾಜೀನಾಮೆಗೆ ಒತ್ತಾಯಿಸಿ ಕಹಳೆಯನ್ನ ಮೊಳಗಿಸುತ್ತಿದ್ದಾರೆ. ರಾಜ್ಯದಾದ್ಯಂತ ಬೃಹತ್ ಅಭಿಯಾನಕ್ಕೆ ಕರೆ ಕೊಟ್ಟಿದ್ದಾರೆ. ಇಂದಿನಿಂದ ವಕ್ಫ್ ಆಸ್ತಿ ವಿವಾದ ವಿಚಾರಕ್ಕೆ ಇವತ್ತು ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋ ಹೋರಾಟದಿಂದ ಬೃಹತ್ ಅಭಿಯಾನಕ್ಕೆ ಕರೆ ಕೊಟ್ಟಿತ್ತು ಬಿಜೆಪಿ. ಇಂದು ನಾಳೆ 2 ದಿನ ಪ್ರತಿಭಟನೆ ನಡೆಯುತ್ತೆ. ವಕ್ಫ್ ಆಸ್ತಿ ವಿವಾದದ ವಿರುದ್ಧ ಇಂದು ನಾಳೆ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗ್ತದ್ದು. ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ ನಡೆಸುವ ಮೂಲಕ ಚಾಟಿ ಬೀಸ್ತಾರೆ. ಮಣ ಬಡಿದಾಟದ ಮಧ್ಯೆ ರೈತರಿಂದ ಮಾಹಿತಿಯನ್ನ ಕೂಡ ಸಂಗ್ರಹ ಮಾಡಲಿದ್ದಾರೆ. ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಲ್ಲಿ ಪ್ರತಿಭಟನೆ. ಸಿದ್ದು ಸರ್ಕಾರದ ವಿರುದ್ಧ ಕೇಸರಿ ಗರ್ಜನೆಯನ್ನ ಮಾಡ್ತಿದ್ದು, ಜಮೀರ್ ಅಹ್ಮದ್ ರಾಜೀನಾಮೆ ಕೊಡ್ಲೇಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಾ ರೈತರಿಗೆ ಅವರವರ ಪಹಣಿಯಲ್ಲಿ ವಕ್ಫ್ ಅನ್ನೋ ಹೆಸರು ತೆಗೆದು ಹಾಕಬೇಕು, ಅವರ ಜಮೀನಿಗೆ ವಕ್ಫ್ ಅನ್ನೋ ಮುದ್ರೆಯನ್ನ ಹಾಕಿರುವುದನ್ನ ವಿರೋಧಿಸಿ ಇವತ್ತು ಇಡೀ ರಾಜ್ಯದಾದ್ಯಂತ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಹೋರಾಟ ನಡೆಯಲಿದ್ದು, 3 ತಂಡಗಳಾಗಿ ರಚನೆಯಾಗಿದೆ. ಆರ್ ಅಶೋಕ್, ಬಿವೈ ವಿಜಯೇಂದ್ರ, ಛಲವಾದಿ ನಾರಾಯಣ ಸ್ವಾಮಿ. 3 ಟೀಮ್ ಕೂಡ ಸ್ಪ್ಲಿಟ್ ಆಗಿ ರಾಜ್ಯದ ನಾನಾ ಭಾಗಗಳಿಗೆ ತೆರಳಲಿದ್ದು, ಇವತ್ತು ಹೋರಾಟವನ್ನ ನಡೆಸುತ್ತೆ, ಕಹಳೆಯನ್ನ ಮೊಳಗಿಸುತ್ತೆ. ವಕ್ಫ್ ಆಸ್ತಿ ವಿವಾದದ ವಿರುದ್ಧ 2 ದಿನಗಳ ಕಾಲ ಗ್ಯಾರಂಟಿ ಸರ್ಕಾರದ ನಿದ್ದೆಗೆಡಿಸೋದಿಕ್ಕೆ ಪ್ಲಾನ್ ಮಾಡಿದೆ ಬಿಜೆಪಿ. ನಾ ಹೇಳ್ದಂಗೆ 3 ಟೀಮ್ಗಳಾಗಿದೆ. 3 ಟೀಮ್ ಕೂಡ ಒಂದೊಂದು ಕಡೆ ಸ್ಪ್ಲಿಟ್ ಆಗಿ ಹೋರಾಟವನ್ನ ನಡೆಸಲಿದ್ದಾರೆ. 11-12 ಜನರ ಟೀಮ್ ಆಗಿ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಘೋಷವಾಕ್ಯದಡಿ 3 ತಂಡಗಳನ್ನು ರಚನೆ ಮಾಡಿಕೊಂಡಿದ್ದಾರೆ. ಈ ತಂಡಗಳು ಸೂಚಿಸಿರುವ ಜಿಲ್ಲಾ ಕೇಂದ್ರಗಳಿಗೆ ಭೇಟಿ ನೀಡಿ ವಿಸ್ತೃತವಾದ ವರದಿಯನ್ನ ಸಂಗ್ರಹ ಮಾಡಲಿದ್ದಾರೆ. ವಿಜಯೇಂದ್ರ, ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ. ಛಲವಾದಿ ನಾರಾಯಣಸ್ವಾಮಿ ಟೀಮ್ ರಾಮನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಮಧುಗಿರಿ, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿ ಈ ಭಾಗಕ್ಕೆ ಭೇಟಿಯನ್ನ ಕೊಡ್ತಾರೆ. ಅವರಿಗೆ ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು, ಸಿಟಿ ರವಿ, ಸದಾನಂದ ಗೌಡ, ಬಿ ಸೋಮಣ್ಣ, ಮುನಿಸ್ವಾಮಿ, ಜ್ಞಾನೇಂದ್ರ, ಬಿಸಿ ಪಾಟೀಲ್, ನಾರಾಯಣಸ್ವಾಮಿ ಇವರೆಲ್ಲರೂ ಕೂಡ ಸಾಥ್ ಕೊಡ್ತಾರೆ. ಅದರ ಜೊತೆ ಆರ್ ಅಶೋಕ್ ಜೊತೆಗೆ ಶೋಭಾ ಕರಂದ್ಲಾಜೆ, ಬಸವರಾಜ ಬೊಮ್ಮಾಯಿ, ಯತ್ನಾಳ್, ರಾಜುಗೌಡ, ರೇಣುಕಾಚಾರ್ಯ, ಮಹೇಶ್, ದೊಡ್ಡನಗೌಡ ಪಾಟೀಲ್, ಭಾರತಿ ಶೆಟ್ಟಿ, ನವೀನ್ ಕುಮಾರ್, ವಸಂತ್ ಕುಮಾರ್ ಇವರೆಲ್ಲರೂ ಕೂಡ ಇಲ್ಲಿ ಸಾಥ್ ಕೊಡಲಿದ್ದಾರೆ. ವಿಜಯೇಂದ್ರ ಅವ್ರ ಟೀಮಲ್ಲಿ ಮುರುಗೇಶ್ ನಿರಾಣಿ, ರಾಮುಲು, ಜಾರಕಿಹೊಳಿ, ಈರಣ್ಣ ಕಡಾಡಿ, ಹಾಲಪ್ಪಾಚಾರ್, ಅಶ್ವಥ್ ನಾರಾಯಣ್, ಭಗವಂತ್ ಕೂಬಾ, ಜಗದೀಶ್ ಶೆಟ್ಟರ್, ಪ್ರಹ್ಲಾದ್ ಜೋಶಿ ಇವರೆಲ್ಲರೂ ಕೂಡ ಇದ್ದಾರೆ. 3 ತಂಡಗಳಾಗಿ ಸ್ಪ್ಲಿಟ್ ಆಗಿ ಇವತ್ತು ಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ. ಇವತ್ತು ಒಂದು ಕುತೂಹಲ ವಿಚಾರ ಅಂತಂದ್ರೆ, ಬಂಡಾಯ ನಾಯಕರು, ಈ ರೆಬಲ್ಸ್ ನಾಯಕರಿದಾರಲ್ಲ, ಇವರು ಕೂಡ ಈಗ ತಂಡದಲ್ಲಿದ್ದಾರೆ. ಒಬ್ಬೊಬ್ರು ಒಂದೊಂದು ತಂಡಕ್ಕೆ ಸ್ಪ್ಲಿಟ್ ಆಗಿದ್ದಾರೆ. ಆರ್ ಅಶೋಕ್ ಅವ್ರ ತಂಡದಲ್ಲಿ ಯತ್ನಾಳ್ ಇದ್ದಾರೆ, ಬಿವೈ ವಿಜಯೇಂದ್ರ ತಂಡದಲ್ಲಿ ರಮೇಶ್ ಜಾರಕಿಹೊಳಿ ಇದ್ದಾರೆ. ಈ ತರ ಒಬ್ಬೊಬ್ರು ಒಂದು ತಂಡದಲ್ಲಿ ಇದ್ದಾರೆ. ಬಟ್ ಅವ್ರು ಹೋಗ್ತಾರಾ ಅನ್ನೋದೇ ಈಗ ದೊಡ್ಡ ಪ್ರಶ್ನೆ ಆಗಿರೋದು. ಯಾಕಂದ್ರೆ ಇಬ್ಬರ ನಡುವೆನೆ ಒಂದ್ ರೀತಿ ನೇರ ಎಲ್ಲ ಫೈಟೇ ನಡೀತಾ ಇದೆ ಅನ್ನೋ ತರ, ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ತರ ಇತ್ತು. ಇವತ್ತೇನಾಗುತ್ತೆ ಗೊತ್ತಿಲ್ಲ. ಸರ್ಕಾರದ ವಿರುದ್ಧ ಕೇಸರಿ ಗರ್ಜನೆ ಅಂತೂ ಇವತ್ತಿಂದ ಆರಂಭವಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ಳೋಣ. ಪ್ರತಿನಿಧಿ ರೇಣುಕಾ,
ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೇಣುಕಾ, ಸಚಿವ ಜಮೀರ್ ಅಹಮದ್ ರಾಜೀನಾಮೆಯನ್ನು ಕೊಡಬೇಕು, ರೈತರಿಗೆ ನ್ಯಾಯ ಸಿಗಬೇಕು ಅಂತ, ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋ ಒಂದು ಘೋಷವಾಕ್ಯದಡಿ ಇವತ್ತು ರಾಜ್ಯದಾದ್ಯಂತ ಬೃಹತ್ ಅಭಿಯಾನಕ್ಕೆ ಕರೆ ಕೊಟ್ಟಿದ್ರು. ಇವತ್ತು ನಾಳೆ 2 ದಿನ. ಅದರ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಸದ್ಯಕ್ಕೆ? ಪವಿತ್ರ ವಕ್ ವಿವಾದಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ಕೊಟ್ಟಿದ್ರು ಕೂಡ ರಾಜ್ಯದಲ್ಲಿ ಇನ್ನೂ ಏನು ವಕ್ ವಿವಾದ ಮುಂದುವರಿತಾ ಇದೆ. ಅದರಲ್ಲೂ ಕೂಡ ಬಿಜೆಪಿಯಲ್ಲಿ ಇರ್ತಕ್ಕಂಥ ನಾಯಕರೇನು ಆ ಒಂದು ವಿವಾದವನ್ನು ರಾಜಕೀಯವಾಗಿ ಮತ್ತಷ್ಟು ಪ್ರೇರಿತವಾಗಿ ತೆಗೆದುಕೊಂಡು ಹೋಗಿ ಹಿಂದೂ ಮತ್ತೆ ನಾಳೆ ಈ ಒಂದು ವಿಚಾರಕ್ಕೆ ರಾಜ್ಯದಾದ್ಯಂತ ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತೇಳಿ ಈಗಾಗಲೇ ಹಮ್ಮಿಕೊಳ್ಳಲಾಗಿದೆ. ಪ್ರತಿಯೊಂದು ಜಿಲ್ಲಾ ಮತ್ತು ತಾಲೂಕು ಕಚೇರಿಗಳಲ್ಲೂ ಕೂಡ ಈಗಾಗಲೇ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ಕೂಡ ಆರಂಭಿಸಿದ್ದಾರೆ. ಅದರಂತೆಯೇ ಬೆಂಗಳೂರಲ್ಲೂ ಕೂಡ ಫ್ರೀಡಂ ಪಾರ್ಕ್ ನಲ್ಲೂ ಕೂಡ ಈಗಾಗಲೇ ಪ್ರತಿಭಟನೆಯನ್ನು ಕೂಡ ನಡೆಸಲಿಕ್ಕೆ ಎಲ್ಲಾ ತಯಾರಿಗಳನ್ನು ಕೂಡ ಮಾಡ್ಕೊಳ್ಳಲಾಗಿದೆ. ಪ್ರಮುಖವಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಕೂಡ ಈಗಾಗಲೇ 3 ತಂಡಗಳನ್ನಾಗಿ ವಿಂಗಡಣೆಯನ್ನು ಕೂಡ ಮಾಡಲಾಗಿದೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಒಂದು ತಂಡ ಈಗಾಗಲೇ ರಚನೆ ಆಗಿದೆ. ಅದರಂತೆಯೇ ವಿಜಯೇಂದ್ರ ಅವರ ನೇತೃತ್ವದಲ್ಲೂ ಕೂಡ ಒಂದು ತಂಡ ರಚನೆ ಆಗಿದೆ. ವಿಧಾನ ಪರಿಷತ್ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರ ಒಂದು ನೇತೃತ್ವದಲ್ಲೂ ಕೂಡ ಈಗಾಗಲೇ ಒಂದು ತಂಡ ರಚನೆ ಆಗಿದೆ. ಈ 3 ತಂಡಗಳು ಕೂಡ ರಾಜ್ಯದಾದ್ಯಂತ ಇಂದು ಮತ್ತೆ ನಾಳೆ ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಯಾರಿಗೆಲ್ಲ ವಕ್ಫ್ ಬೋರ್ಡ್ ನಿಂದ ನೋಟಿಸ್ ಕೊಡಲಾಗಿದೆ, ಯಾವೆಲ್ಲ ಮಠಗಳಿಗೆ ಕೊಡಲಾಗಿದೆ, ಜಮೀನುಗಳಿಗೆ ಕೊಡಲಾಗಿದೆ, ಒಂದಿಷ್ಟು ರುದ್ರಭೂಮಿಗಳಿಗೂ ಕೊಡಲಾಗಿದೆ, ಕೆಲವೊಂದ್ ಕಡೆ ಬೀದರ್ ಈ ಕಡೆ ಹೋದ್ರೆ ಸ್ವಂತ ಒಂದೊಂದು ಗ್ರಾಮಕ್ಕೆ ಈ ಒಂದು ವರ್ಕ್ ನೋಟಿಸ್ ಕೂಡ ಕೊಡಲಾಗಿದೆ. ಹಾಗಾಗಿ ಈ ಒಂದು ವಿಚಾರಗಳನ್ನು ಪ್ರಕರಣಗಳನ್ನು ಎಲ್ಲೆಲ್ಲಿ ಯಾವ್ಯಾವ ನೋಟಿಸ್ ಕೊಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ದಾಖಲೆಯನ್ನು ಪಡೆದುಕೊಂಡು ಅದರ ವಿರುದ್ಧವಾಗಿ ಕಾನೂನು ರೀತಿಯಾಗಿ ಯಾವ ರೀತಿಯಾದಂತಹ ಹೋರಾಟ ಮಾಡಬೇಕು ಅಂತೇಳಿ ಅಲ್ಲಿರ್ತಕ್ಕಂಥ ಜನರಿಗೆ ಒಂದಿಷ್ಟು ಬೆಂಬಲ ಕೊಡುವುದರ ಮೂಲಕ ತಮ್ಮ ಒಂದು ಪ್ರತಿಭಟನೆಯನ್ನು ಕೂಡ ಈಗಾಗಲೇ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿರುವಂತದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸ್ಪಷ್ಟನೆ ಕೊಟ್ಟಿರುವಂತದ್ದು, ಈ ತರ ಯಾವುದೇ ನೋಟಿಸ್ ಕೊಟ್ಟಿದ್ರು ಕೂಡ ನಾವು ಅದನ್ನ ವಾಪಸ್ ತೆಗೆದುಕೊಳ್ತೀವಿ, ಅದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೀವಿ ಅಂತೇಳಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದ್ರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕಾರ್ಯರೂಪಕ್ಕೆ ಅವರ ಆದೇಶವನ್ನು ತೆಗೆದುಕೊಂಡು ಬಂದಿಲ್ಲ ಅಂತೇಳಿ ಈಗ ಸದ್ಯ ಬಿಜೆಪಿ ಆರೋಪ ಮಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲೂ ಕೂಡ ಸರ್ಕಾರ ಕೇವಲ ಹೇಳಿಕೆಗೆ ಮಾತ್ರ ಸೀಮಿತವಾಗಿದೆ. ಆದ್ರೆ ಇಂದಿಗೂ ಕೂಡ ಪಹಣಿಯಲ್ಲಿ ತಿದ್ದುಪಡಿ ಆಗ್ತಾ ಇದಾವೆ, ನೋಟಿಸ್ ಕೊಡ್ತಾನೆ ಹೋಗ್ತಾ ಇದ್ದಾರೆ. ಈ ವಿವಾದ ನಿಲ್ತಾನೆ ಇಲ್ಲ. ಕೂಡಲೇ ಏನು ಸಚಿವ ಜಮೀರ್ ಅಹಮದ್ ಅವರ ಒಂದು ರಾಜೀನಾಮೆಯನ್ನು ಕೂಡ ನೀವು ಪಡೆದುಕೊಳ್ಬೇಕು. ಈ ಒಂದು ನೋಟಿಸ್ ಗೆಜೆಟ್ ನೋಟಿಫಿಕೇಶನ್ ಏನಿದೆ ಅದನ್ನ ಸಂಪೂರ್ಣವಾಗಿ ರದ್ದು ಮಾಡಬೇಕು. ಆಗ ಮಾತ್ರ ನಿಮ್ಮ ಹೇಳಿಕೆಗೆ ಬದ್ಧತೆ ಬರುತ್ತೆ ಅಂತ ಹೇಳಿ ಕೂಡ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಒತ್ತಾಯ ಮಾಡ್ತಾ ಇರುವಂತದ್ದು. ಅದೇ ರೀತಿಯಾದಂತಹ ಕೂಡ ಈ ಒಂದು ಏನು ರಾಜ್ಯ ಪ್ರವಾಸ ಮಾಡಿದ ನಂತರ ಚಳಿಗಾಲ ಅಧಿವೇಶನದಲ್ಲೂ ಕೂಡ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಸದನದ ಒಳಗೂ ಮತ್ತೆ ಹೊರಗೂ ಕೂಡ ಈ ವಿಚಾರವನ್ನು ಹೋರಾಟದ ಮೂಲಕ ಸರ್ಕಾರದ ಮುಂದಿಟ್ಟು ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸಿ ಜನರ ಪರವಾಗಿ ರೈತರ ಪರವಾಗಿ ಯಾವಾಗ್ಲೂ ಕೂಡ ಬಿಜೆಪಿ ನಿಲ್ಲುತ್ತೆ ಅನ್ನೋ ಒಂದು ಒಳ್ಳೆ ಮೆಸೇಜ್ ಅನ್ನು ಕೂಡ ಈ ಒಂದು ಬಿಜೆಪಿ ಪಕ್ಷ ರವಾನೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಅದ್ರ ಜೊತೆಗೇನೆ ಯತ್ನಾಳ್ ಟೀಮ್ ಅವರು ಕೂಡ ಈಗಾಗಲೇ ಅವರು ಕೂಡ ಒಂದು ವಿಶೇಷ ಅಭಿಯಾನವನ್ನು ಕೂಡ ಮಾಡಬೇಕು ಅಂತ ಹೇಳಿ ಅವರು ಕೂಡ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ತಂದಿದ್ರು. ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾದಂತಹ ಬಣ ರಾಜಕೀಯ ಮಾಡಬಾರ್ದು, ಎಲ್ಲರೂ ಕೂಡ ಒಂದೇ ಪಕ್ಷದ ಒಂದು ಅಡಿಯಲ್ಲಿ ಕೂಡ ಕೆಲಸ ಮಾಡಬೇಕು. ಯಾರ ಪರವಾಗಿ ಹೋರಾಟ ಮಾಡಿದ್ರು ಕೂಡ ಒಂದು ಪಕ್ಷದಿಂದ ಹೋರಾಟ ಮಾಡಬೇಕು. ಈ ರೀತಿಯಾದಂತಹ ಬಣ ರಾಜಕೀಯದಿಂದ ಕಾರ್ಯಕರ್ತರಿಗೆ ಮತ್ತೆ ಜನರಿಗೆ ಬೇರೆ ಸಂದೇಶ ರವಾನೆ ಆಗುತ್ತೆ. ಹಾಗಾಗಿ ಈ ಒಂದು ವಿಚಾರವಾಗಿ ಹೈಕಮಾಂಡ್ ನಾಯಕರು ಈ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ರು, ಒಂದು ಮನವಿಯನ್ನು ಕೂಡ ಕೊಟ್ಟಿದ್ರು. ಆ ಒಂದು ಮನವಿಯ ಪ್ರಕಾರ ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಇಲ್ಲಿರ್ತಕ್ಕಂಥ ರಾಜ್ಯ ನಾಯಕರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಬಣ ರಾಜಕೀಯ ಮಾಡುವುದು ಬೇಡ, ಈ ಒಂದು ವಿಚಾರದಲ್ಲೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಿ ಮತ್ತಷ್ಟು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಒಂದು ಕೆಲಸವನ್ನು ಒಟ್ಟಾಗಿ ಹೋರಾಟ ಮಾಡುವಂತಹ ಕೆಲಸವನ್ನು ಮಾಡಿ ಅಂತೇಳಿ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಆದ್ರೂ ಕೂಡ ಯತ್ನಾಳ್ ಟೀಮ್ ಅವರು ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಸದ್ಯ ಇವಾಗ ರಚನೆಯಾದಂತಹ ಟೀಮ್ ನಲ್ಲಿ ಯತ್ನಾಳ್ ಮತ್ತೆ ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ ಅವರ ಹೆಸರು ಇದ್ರೂ ಕೂಡ ಆ ಒಂದು ತಂಡದಲ್ಲಿ ಪ್ರಚಾರಕ್ಕೆ ಆಗ್ಲಿ ಆ ಒಂದು ಹೋರಾಟಕ್ಕೆ ಆಗ್ಲಿ ಮುಂದಾಗದೇ ಇರುವುದು ಇದು ಎಲ್ಲ ಒಂದ್ ಕಡೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ರಾಜ್ಯ ನಾಯಕರನ್ನು ಮತ್ತಷ್ಟು ಕೆರಳಿಸಿದೆ. ಈ ಒಂದು ಹಿನ್ನೆಲೆಯಲ್ಲೂ ಕೂಡ ನಿನ್ನೆ ಕೂಡ ಈಗಾಗಲೇ ವಿಜಯೇಂದ್ರ ಅವರ ಮನದಿಂದ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ. ಆ ಒಂದು ಸಭೆಯಲ್ಲಿ 15ಕ್ಕೂ ಹೆಚ್ಚು ಮಾಜಿ ಶಾಸಕರು ಮತ್ತೆ ಹಿರಿಯ ಮುಖಂಡರು ಕೂಡ ಭಾಗಿಯಾಗಿದ್ರು. ಆಗ್ಲೂ ಕೂಡ ಅವರು ಯತ್ನಾಳ್ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಏಕಾಂಗಿಯಾಗಿ ಪಕ್ಷವನ್ನು ಹೊರತುಪಡಿಸಿ ಈ ಹೋರಾಟವನ್ನು ಮಾಡಬಾರ್ದು. ಕೇವಲ 3 ತಂಡಗಳು ರಚನೆ ಆಗಿದೆ ಪಕ್ಷದ ಅಧಿಕೃತವಾಗಿ. ಆ ಒಂದು
ಪಕ್ಷದ ಅಧಿಕೃತವಾಗಿ ರಚನೆಯಾದಂತಹ ತಂಡದಿಂದಲೇ ನೀವು ಹೋರಾಟ ಮಾಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಬೇರೆ ಒಂದು ತಂಡವನ್ನು ರಚನೆ ಮಾಡಿ ಹೋರಾಟ ಮಾಡಬಾರ್ದು ಅಂತ ಹೇಳಿ ಕೂಡ ಅವ್ರಿಗೂ ಪರೋಕ್ಷವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇನ್ನು ಈ ಬಗ್ಗೆ ಎಚ್ಚೆತ್ತುಕೊಳ್ಳದೆ ಇದ್ರೆ ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ತರಲಾಗುತ್ತೆ. ಈ ಬಗ್ಗೆ ಅವ್ರಿಗೂ ಕೂಡ ಮನವಿ ಮಾಡ್ತೀವಿ, ಅಗತ್ಯ ಬಿದ್ರೆ ದೆಹಲಿಗೆ ತೆರಳಿ ಒಂದು ಸಮಿತಿ ರಚನೆ ಮಾಡಿಕೊಂಡು ದೆಹಲಿಗೆ ತೆರಳಿ ಅವರ ಬಳಿಯೂ ಕೂಡ ನಾವು ಮನವಿ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಪವಿತ್ರ. ಎಸ್ ರೇಣುಕಾ, ನೀವೇ ಹೇಳಿದ್ರಿ ಈಗ ಯತ್ನಾಳ್ ಅವರ ಟೀಮ್ ಹೆಸರು ಸೇರಿಸಿದ್ರು ಕೂಡ ಎಲ್ಲೋ ಅವ್ರ ಕೈ ಜೋಡಿಸ್ತಾ ಇಲ್ಲ ಅಂತ. ಈಗ ನೀವು ಹೇಳ್ದಂಗೆ ಅವರು ತಯಾರಿಯನ್ನ ಮಾಡ್ಕೊಂಡು ಅವರು ಒಂದು ಅಭಿಯಾನಕ್ಕೆ ಕರೆ ಕೊಟ್ಕೊಂಡು ಅವರು ಉತ್ತರ ಕರ್ನಾಟಕ ಭಾಗದಿಂದ ನಾವು ಒಂದು ಅಭಿಯಾನವನ್ನ ಮಾಡ್ತೀವಿ, ನಾವು ರೈತರಿಗೆ ಜಾಗೃತಿಯನ್ನ ಮೂಡಿಸ್ತೀವಿ ಅಂತ ಹೊರಟಿದ್ದಾರೆ. ಇಲ್ಲಿ ಬಿಜೆಪಿಯಲ್ಲೇ ಒಡೆದ ಮನೆಯಾಗಿ ಅವರೊಂದು ಕಡೆ ಇವರೊಂದು ಕಡೆ ಬಂದ್ರೆ ಇಲ್ಲಿ ಜನ ಕನ್ಫ್ಯೂಸ್ ಆಗಲ್ವಾ ಅಂತ, ಇವ್ರೇನ್ ನಮಗೆ ಒಳಿತಿಗೆ ಮಾಡ್ತಾ ಇದ್ದಾರೆ, ಇವ್ರವ್ರ ಕಚ್ಚಾಟಕ್ ಮಾಡ್ಕೊಳ್ತಾ ಇದ್ದಾರೋ ಅಂತ. ಸೊ ಇದಕ್ಕೆ ಹೈಕಮಾಂಡ್ ಮಧ್ಯಸ್ಥಿಕೆ ವಹಿಸುತ್ತಾ ಹೇಗೆ ಅಂತ? ಎಸ್ ಪವಿತ್ರ, ಖಂಡಿತವಾಗ್ಲೂ ಈ ಒಂದು ವಿಚಾರಕ್ಕೆ ಹೈಕಮಾಂಡ್ ಮಧ್ಯಸ್ಥಿಕೆ ಅತಿ ಮುಖ್ಯವಾಗಿದೆ. ಯಾಕೆಂತಂದ್ರೆ ಈಗಾಗಲೇ ಯತ್ನಾಳ್ ಅವರು ಏನು 25ರಿಂದ ರಾಜ್ಯ ಪ್ರವಾಸ ಮಾಡಿ ಅಲ್ಲಿರ್ತಕ್ಕಂಥ ಒಂದಿಷ್ಟು ಸಮಸ್ಯೆಗಳನ್ನು ಆಲಿಸಿ ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕು ಸರ್ಕಾರದ ವಿರುದ್ಧವಾಗಿ ಅಂತೇಳಿ ಈಗಾಗಲೇ ಅವರು ಕೂಡ ಪಣ ತೊಟ್ಟಿರುವಂತದ್ದು. ಅದೇ ರೀತಿಯಲ್ಲೂ ಕೂಡ ರಾಜ್ಯದಲ್ಲಿ ಇರ್ತಕ್ಕಂಥ ರಾಜ್ಯ ಬಿಜೆಪಿ ಕೂಡ ಈಗಾಗಲೇ ಪಕ್ಷದ ಅಧಿಕೃತ ತಂಡವನ್ನು ಕೂಡ ರಚನೆ ಮಾಡಿಕೊಂಡಿದೆ. ಇಬ್ರು ತಂಡದವರು ಕೂಡ ಜನರ ಮುಂದೆ ಹೋಗಿ ತಮ್ಮ ಒಂದು ಸಮಸ್ಯೆಗಳನ್ನು ಆಲಿಸಬೇಕು, ಅದೇ ರೀತಿಯಾದಂತಹ ಕಾನೂನು ರೀತಿಯಾದಂತಹ ಹೋರಾಟ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಕೂಡ ಈಗಾಗಲೇ ಚರ್ಚೆಯನ್ನು ಮಾಡಿಕೊಂಡು ಯಾವ ರೀತಿಯಾದಂತಹ ಅವ್ರಿಗೆ ನ್ಯಾಯ ಕೊಡಿಸಬೇಕು, ಸರ್ಕಾರವನ್ನು ಹೇಗೆ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತೇಳಿ ರಣತಂತ್ರವನ್ನು ಕೂಡ ಹೂಡ್ತಾ ಇರುವಂತದ್ದು. ಇದರ ಮಧ್ಯೆಯೂ ಕೂಡ ಇವರ ಪಕ್ಷದಲ್ಲೇ ಇರ್ತಕ್ಕಂಥ ಏನು ಈ ಒಂದು ಬಣ ರಾಜಕೀಯದಿಂದ ಜನರಿಗೂ ಕೂಡ ಸಾಕಷ್ಟು ಗೊಂದಲ ಉಂಟಾಗುವುದಂತೂ ಸತ್ಯ. ಯಾಕೆಂತಂದ್ರೆ ಈ ಮೂರು ತಂಡಗಳು ಹೋಗಿ ಅದೇ ಏನು ರಾಜ್ಯದಾದ್ಯಂತ ಯಾರು ಯತ್ನಾಳ್ ಅವರು ಪ್ರವಾಸ ಮಾಡ್ತಾರೆ ಅದೇ ಒಂದು ಸ್ಥಳಗಳಿಗೆ ಹೋಗಿ ವಿಜಯೇಂದ್ರ ಅವರ ಟೀಮ್ ಕೂಡ ಪ್ರವಾಸ ಮಾಡ್ತಿದೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಜನರಿಗೆ ಗೊಂದಲ ಆಗುವುದಂತೂ ಕಡಾಖಂಡಿತ. ಯಾಕೆಂತಂದ್ರೆ ಯಾರಿಗೆ ಅವರು ಸಮಸ್ಯೆ ಹೇಳ್ಕೊಳ್ಬೇಕು, ಯಾರಿಗೆ ಅವರು ಬೆಂಬಲವನ್ನು ಕೊಡಬೇಕು, ಯಾರ ಜೊತೆಯಾಗಿ ಅವ್ರು ಹೋಗ್ಬೇಕು, ಯಾವ ರೀತಿಯಾದಂತಹ ಅವ್ರಿಗೆ ದೂರುಗಳನ್ನು ಕೊಡಬೇಕು ಅನ್ನೋ ಒಂದು ಗೊಂದಲದಲ್ಲೂ ಕೂಡ ಈಗ ಸದ್ಯದ ಮಟ್ಟಿಗೆ ಜನರು ಕೂಡ ಇದ್ದಾರೆ. ಅದೇ ರೀತಿಯಾದಂತಹ ಸರ್ಕಾರ ಹತ್ರ ಹೋದ್ರೆ ಅವರು ಹೇಳಿಕೆಗಳಿಗೆ ಮಾತ್ರ ಕೊಡ್ತಾರೆ, ಅವರು ಯಾವುದೇ ರೀತಿಯಾದಂತಹ ಕಾರ್ಯರೂಪಕ್ಕೆ ತರ್ತಾ ಇಲ್ಲ ಅನ್ನೋ ಒಂದು ಗೊಂದಲದಲ್ಲಿ ಕೂಡ ಜನರು ಇದ್ದಾರೆ. ಇತ್ತ ನೋಡ್ತಾ ಹೋದ್ರೆ ಈ ಒಂದು ಪಕ್ಷದಲ್ಲಿ ಇರ್ತಕ್ಕಂಥ ಬಣ ರಾಜಕೀಯದಿಂದ ಅವ್ರೇನು ರಾಜಕೀಯ ಲಾಭಕ್ಕೋಸ್ಕರ ಈ ಒಂದು ವಿಚಾರವನ್ನು ಹೈಲೈಟ್ ಮಾಡ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೋ ಅಥವಾ ಜನರ ಒಂದು ಹಿತದೃಷ್ಟಿಯಿಂದ ಈ ಒಂದು ಪ್ರತಿಭಟನೆ ಮಾಡ್ತಾರೋ ಅಥವಾ ಯಾವ ಒಂದು ಹಿತದೃಷ್ಟಿಯಿಂದ ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಜನರಲ್ಲೂ ಕೂಡ ಸಾಕಷ್ಟು ಗೊಂದಲ